ಶುಭ ಕಾರ್ಯಗಳಲ್ಲಿ ಸುಗಂಧ ದ್ರವ್ಯ, ರಸ್ತೆಯಲ್ಲಿ ಹೋಗುವವರಿಗೆ ದುರ್ನಾತ ದ್ರವ್ಯ, ಮದುವೆ ಮನೆಯವರು ಬರುವವರಿಗೆ ಸ್ವಾಗತ ಕೋರಲು ಹಾಕುವರು ಸುಗಂಧ ದ್ರವ್ಯ, ರಸ್ತೆಗಳಲ್ಲಿ ಹೋಗುವ ಬರುವ ಜನರಿಗೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಕಸದ ಗಾಡಿಗಳು ಹಾಕುತ್ತಿದೆ ದುರ್ನಾತ ದ್ರವ್ಯ. ಸಾಮಾನ್ಯವಾಗಿ ಮದುವೆಗಳಲ್ಲಿ ಶುಭ ಸಂದರ್ಭಗಳಲ್ಲಿ ಅಲಂಕೃತವಾಗಿ ಅಲಂಕಾರ ಮಾಡಿಕೊಂಡು ಬರುವ ಅತಿಥಿಗಳಿಗೆ ಸ್ವಾಗತ ಕೋರುವವರು ಸುಗಂಧ ದ್ರವ್ಯ ಸಿಂಪಡಿಸಿ ಹೂವನ್ನು ನೀಡಿ ಸ್ವಾಗತ ಕೋರುವರು. ಅಲಂಕೃತಗೊಂಡು ತಮ್ಮ ಶುಭ ಕಾರ್ಯಗಳಿಗೆ ಬೆಳಗ್ಗೆ ರಸ್ತೆಯಲ್ಲಿ ಹೋಗುವ ಬರುವ ಸಾರ್ವಜನಿಕರಿಗೆ ಮಹಾನಗರ ಪಾಲಿಕೆಯ ಕಸದ ಗಾಡಿಯು ಮನೆಗಳಲ್ಲಿ ಸಂಗ್ರಹಿಸಿದ ಹಸಿ ಕಸ ಒಣ ಕಸವು ವಾಹನಗಳಲ್ಲಿ ತುಂಬಿಸಿಕೊಂಡು ಅದರ ಮೇಲೆ ಯಾವುದೇ ಹೊದಿಕೆ ಇಲ್ಲದೆ ಮುಂದೆ ಸಾಗುತ್ತಾ ರಸ್ತೆಯಲ್ಲಿ ಹೋಗಿ ಬರುವ ಜನರಿಗೆ ಹಸಿ ಕಸದ ದ್ರವ್ಯಗಳು ಒಣ ಕಸದ ರಾಶಿಗಳು ಮುಖಕ್ಕೆ ಮೈಗೆಲ್ಲ ಚಿಮ್ಮುತ್ತಾ ಸಾಗುತ್ತಿತ್ತು. ಇದು ಒಂದು ದಿನದ ಕಥೆಯಲ್ಲ, ಹಲವಾರು ಗಾಡಿಯ ದಿನನಿತ್ಯದ ಕಥೆಗಳು. ಒಣ ಕಸ ಹಸಿ ಕಸ ಬೇರ್ಪಡಿಸಿ ಸಂಗ್ರಹಿಸುವ ಮುಚ್ಚಳಿಕೆ ಇರುವ ವಾಹನಗಳು ಏನಾದವು? ಸಾರ್ವಜನಿಕರ ಪ್ರಶ್ನೆ. 24x7 ನೀರಿನ ಸಂಪರ್ಕ ಮನೆಗಳಿಗೆ ಅವೈಜ್ಞಾನಿಕವಾಗಿ ಮತ್ತು ಅಸಂಪರ್ಕವಾಗಿ ಕಲ್ಪಿಸಿ ನಿತ್ಯ ಬರುತ್ತಿದ್ದ ಕುಡಿಯುವ ನೀರು ಬರದಂತೆ ಮಾಡಿರುವುದೇ ಹೆಚ್ಚು. ಸಾರ್ವಜನಿಕರ ದಿನನಿತ್ಯದ ಹೋರಾಟದ ಫಲವಾಗಿ ಅಲ್ಲಿ ಇಲ್ಲಿ ಸರಿ ಮಾಡಲು ಗುಂಡಿ ತೋಡಿರುವರು. ಆದರೆ ತೋಡಿದ ಗುಂಡಿಗಳನ್ನು ಮುಚ್ಚದೆ ಆ ನೀರಿನ ಲೈನ್ಗಳನ್ನು ಸರಿಪಡಿಸದೆ ಬಹಳಷ್ಟು ಕಡೆ ಅರ್ಧಕ್ಕೆ ಕೆಲಸ ನಿಲ್ಲಿಸಿ ಹೋಗುತ್ತಿರುವರು. ಇವರು ತೋಡಿದಂಥ ಗುಂಡಿಗಳಿಗೆ ಬಹಳಷ್ಟು ಮಕ್ಕಳು ವಾಹನ ಸವಾರರು ಬೀಳುತ್ತಿರುವರು. ಸಾರ್ವಜನಿಕರು ಯಾವುದೇ ದೂರು ನೀಡಿದರೂ ಗಮನ ಹರಿಸುತ್ತಿಲ್ಲ. ಅಧಿಕಾರಿಗಳು ಜನಪ್ರತಿನಿಧಿಗಳು ಇಲ್ಲದೆ ಮಹಾನಗರ ಪಾಲಿಕೆ ಬಣಗುಡುತ್ತಿದೆ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಶಿವಮೊಗ್ಗ ನಗರದಲ್ಲಿ ಎಲ್ಲ ಕಡೆ ಕಂಡುಬರುತ್ತಿರುವ 24x7 ನೀರಿನ ಸಂಪರ್ಕವನ್ನು ಸಾರ್ವಜನಿಕವಾಗಿ ಕಲ್ಪಿಸಿ ತೆರೆದ ಗುಂಡಿಗಳನ್ನು ಮುಚ್ಚಬೇಕು. ಮಹಾನಗರ ಪಾಲಿಕೆಯ ಕಸದ ವಾಹನಗಳು ಸಾರ್ವಜನಿಕರಿಗೆ ದುರ್ನಾತ ದ್ರವ್ಯಗಳನ್ನು ಕಸದ ರಾಶಿ ಸಾರ್ವಜನಿಕರ ಮೈಮೇಲೆ ಹಾರದಂತೆ ಸಂಪೂರ್ಣ ಹೊದಿಕೆಯನ್ನು ಹೊದಿಸಿ ವಾಹನ ಸಂಚರಿಸುವಂತಾಗಲಿ. ಸಾರ್ವಜನಿಕರು ಉಗ್ರ ರೂಪ ತಾಳುವ ಮುಂಚೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ನ್ಯೂನತೆಗಳನ್ನು ಸರಿಪಡಿಸಲು ಸಾರ್ವಜನಿಕರ ಆಗ್ರಹ.